ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಮುಂದಿನ ಸೋಮವಾರದಿಂದ ರಾಜ್ಯಾದ್ಯಂತ ಜಾತಿ ಗಣತಿ ಶುರುವಾಗ್ತಾ ಇದೆ. ಆದ್ರೆ ಜಾತಿ ಗಣತಿಗೂ ಮುನ್ನ ರಾಜಕೀಯ ಯುದ್ಧ ಆರಂಭ ಆಗಿದೆ. ಯಾವ ಜಾತಿ ಯಾವ ಧರ್ಮ ಬರೆಸಬೇಕು ಅನ್ನುವಂತ ಗೊಂದಲ ಒಂದ್ ಕಡೆ ಆದ್ರೆ, ಹಿಂದೂ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಹೆಸರನ್ನ ಸೇರಿಸ್ತಾ ಇರುವಂತದ್ದು ಆಕ್ರೋಶಕ್ಕೆ ಕಾರಣ ಆಗಿದೆ. ಮತಾಂತರ ಮಾಡೋದಕ್ಕೆ ವೇದಿಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಬಿಜೆಪಿ ಆರೋಪಿಸ್ತಾ ಇದ್ದು, ಜಾತಿಗಣತಿ ವಿಚಾರ ಸದ್ಯ ಮತಾಂತರದ ಕಡೆಗೆ ತಿರುಗ್ತಾ ಇದೆ. ಹಾಗಾದ್ರೆ ಜಾತಿಯ ಮುಂದೆ ಅಂದ್ರೆ ಕ್ರಿಶ್ಚಿಯನ್ ಅನ್ನುವಂತ ಸೇರಿಸ್ತಾ ಇರುವಂತದ್ದು ಇದೆಯಲ್ಲ, ಇದಕ್ಕೆ ಸರ್ಕಾರ ಕೊಡ್ತಾ ಇರುವಂತ ಸಮರ್ಥನೆ ಏನು? ಫಾರ್ ಎಕ್ಸಾಂಪಲ್ ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಕುರುಬ ಅನ್ನುವಂಥದ್ದು, ಇದರ ಅವಶ್ಯಕತೆ ಇದೆಯಾ ಅನ್ನುವಂಥ ಪ್ರಶ್ನೆ ಮಾಡ್ತೀರಲ್ಲ, ಸರ್ಕಾರ ಇದಕ್ಕೆ ಏನು ವಿವರಣೆಯನ್ನ ಕೊಡ್ತಾ ಇದೆ? ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತದೆ? ಮತಾಂತರದ ರಾಯಭಾರಿ ಅಂಬಾಸಿಡರ್ ಸಿದ್ದರಾಮಯ್ಯನವರ ರಾಗ ಬದಲಾಗಿದೆ. ನಾಚಿಕೆ ಆಗಲ್ವೇನ್ರಿ? ಜಾತಿ ಗಣತಿ ಆರಂಭಕ್ಕೆ ಕೌಂಟ್ ಡೌನ್, ಕೈ ಕಮಲ ಮಧ್ಯೆ ಮತಾಂತರ ಫೈಟ್. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಹೆಸರು, ಬಿಜೆಪಿ ನಾಯಕರ ವಿರೋಧ. ಮತಾಂತರ ಆದವರನ್ನ ಲೆಕ್ಕ ಹಾಕಿದ್ರೆ ತಪ್ಪೇನು? ಕಾಂಗ್ರೆಸ್ ನಾಯಕರ ಪ್ರಶ್ನೆ. ಜ್ವಾಲೆ, ರಾಜ್ಯ ರಾಜಕೀಯದಲ್ಲಿ ಜಾತಿ ಜ್ವಾಲೆ ಮತ್ತೆ ಸಿಡಿದಿದೆ. ಸೆಪ್ಟೆಂಬರ್ 22ರಿಂದ ರಾಜ್ಯದಲ್ಲಿ ಜಾತಿ ಗಣತಿ ಆರಂಭವಾಗಲಿದೆ. ಆದರೆ ಜಾತಿ ಗಣತಿ ಕೈಪಿಡಿಯಲ್ಲಿ ಜಾತಿಗಳ ಪಟ್ಟಿ ನೀಡಿರೋ ಸರ್ಕಾರ ಕೆಲ ಹಿಂದೂ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಅಂತ ನಮೂದಿಸಲಾಗಿದೆ. ಇದೇ ಈಗ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಮತಾಂತರ ಮಲ್ಲ ಯುದ್ಧವಾಗಿ ಬದಲಾಗಿದೆ. ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ ಆರ್ ಅಶೋಕ್, ಸಿದ್ದರಾಮಯ್ಯ ಮತಾಂತರದ ರಾಯಭಾರಿ ಎಂದಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಎಂಬಿ ಪಾಟೀಲ್, ಹಿಂದೂಗಳಿಂದ ಕ್ರಿಶ್ಚಿಯನ್ಗೆ ಮತಾಂತರ ಆಗಿರೋರನ್ನ ಲೆಕ್ಕ ಮಾಡಿದ್ರೆ ತಪ್ಪೇನು ಅಂತ ಪ್ರಶ್ನಿಸಿದ್ದಾರೆ. ಮತಾಂತರ ಮಾಡಕ್ಕೆ ಏನೇನ್ ಬೇಕು ವೇದಿಕೆಯನ್ನ ಅಷ್ಟು ಸಿದ್ದರಾಮಯ್ಯ ಮಾಡ್ಕೊಡ್ತಾ ಇದ್ದಾರೆ. ಮತಾಂತರದ ರಾಯಭಾರಿ ಅಂಬಾಸಿಡರ್, ಮತಾಂತರದ ಕನ್ವರ್ಷನ್ ಮಾಡುವಂತ ಅಂಬಾಸಿಡರ್ ಯಾರಾದ್ರೂ ಈ ರಾಜ್ಯದಲ್ಲಿ ಇದ್ರೆ ದಟ್ ಈಸ್ ಸಿದ್ದರಾಮಯ್ಯ. ಯಾರು ಇದುವರೆಗೂ ಯಾರು ಯೋಚನೆ ಮಾಡದಂತ ಒಂದು ಜಾತಿಯನ್ನ ಸೃಷ್ಟಿ ಮಾಡದಂತ ಒಬ್ಬ ಅಧರ್ಮ, ಅದು ಬೆರಡಕ್ಕೆ ಅಂತ ಅದು ಅವ್ರು ಕೌಂಟ್ ಮಾಡಬೇಕಾಗಿದ್ದು ಕರ್ತವ್ಯ ಹೊತ್ತು ಸರ್, ಕಮಿಷನ್ದು ಕರ್ತವ್ಯ ಹೊತ್ತು ಸರ್. ಅದನ್ನೇ ಮತ್ತೆ ಅದರಲ್ಲಿ ದೊಡ್ಡ ರಾಜಕಾರಣ ಮಾಡುವಂತ ಬೇಕಾಗಿಲ್ಲ. ಈಗ ಲಿಂಗಾಯತರಲ್ಲಿ ಎಷ್ಟು ಜನ ಕ್ರಿಶ್ಚಿಯನ್ ಇದ್ದಾರೆ? ನೀವು ಎಚ್ಚರಿಕೆಯನ್ನ ಇರ್ಬೇಕು, ಅಧಿಕಾರಿಗಳಿರ್ಬೋದು, ಯಾರೇ ಇರ್ಬೋದು. ಯಾರು ಮೆನ್ಷನ್ ಮಾಡ್ತೀರಾ ಇವ್ಯಾವ ಉಳಿಯಲ್ಲ. ನಮ್ಮ ಸರ್ಕಾರ ಬಂದ ತಕ್ಷಣ ಎಲ್ಲ ಈ ಇಡೀ ಮಾಡಿರೋದನ್ನೇ ವಜಾ ಮಾಡಾಕ್ ಬಿಡ್ತೀವಿ ನಾವು. ಅದಕ್ಕೆ ಇರೋ 2 ವರ್ಷದಲ್ಲಿ ಏನೇನು ಕುಣಿತಿರೋ ಕುಣಿರಿ. ನಾಚಿಕೆಯಾಗಲ್ವಾ ಎಂದ ಛಲವಾದಿ, ಟೆನ್ಷನ್ ಯಾಕೆ ಎಂದ ಶಿವರಾಜ್ ತಂಗಡಗಿ. ಜಾತಿಗೊಂದು ಕ್ರೈಸ್ತ ಅಂತ ಸೇರಿಸಿದ್ದಾರೆ. ನಿಮಗೆ ನಾಚಿಕೆಯಾಗಲ್ವಾ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ. ಜನ ಬರ್ತಾರೆ, ನಿಮ್ಗೆ ಟೆನ್ಷನ್ ಯಾಕೆ ಅಂತ ಶಿವರಾಜ್ ತಂಗಡಗಿ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ರಾಗ ಬದಲಾಗಿದೆ. ಒಕ್ಕಲಿಗ ಕ್ರಿಶ್ಚಿಯನ್, ದಲಿತ್ ಕ್ರಿಶ್ಚಿಯನ್, ಲಿಂಗಾಯತ್ ಕ್ರಿಶ್ಚಿಯನ್, ಯಾದವ್ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್. ನಾಚಿಕೆ ಆಗಲ್ವೇನ್ರಿ? ಎಲ್ಲರೂ ಅವ್ರು ಏನು ಬರ್ಸ್ಬೇಕಾಗೈತೆ ಅದನ್ನ ಬರ್ಸ್ಲಿ. ನೀವು ಅದನ್ನ ಅವ್ರು ಬರ್ಸೋ ಸಲುವಾಗಿ ನೀವ್ಯಾಕೆ ಟೆನ್ಷನ್ ತೊಗೊಳಕತ್ತೀರಿ? ಸಿಎಂ ಕ್ರಿಶ್ಚಿಯನ್ ಧರ್ಮದ ಮತ ಪ್ರಚಾರಕರಾಗಿದ್ದಾರಾ? ಜೆಡಿಎಸ್ ಪ್ರಶ್ನೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ಜೆಡಿಎಸ್, ಸಿಎಂ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಕ್ರಿಶ್ಚಿಯನ್ ಧರ್ಮದ ಮತ ಪ್ರಚಾರಕರಾಗಿದ್ದಾರಾ ಅಂತ ಪ್ರಶ್ನಿಸಿದೆ. ಆತ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಹಿಂದೂ ಜನಜಾಗೃತಿ ವೇದಿಕೆ ಮುಖಂಡರು, ಕಾಲಂನಲ್ಲಿರೋ ಕ್ರಿಶ್ಚಿಯನ್ ಪದ ವಾಪಸ್ ಪಡೆಯಬೇಕು, ಇಲ್ಲವಾದ್ರೆ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಹಿಂದೂಗಳಲ್ಲಿ ಸಮಾನತೆ ಇದ್ದಿದ್ರೆ ಎಂದ ಸಿಎಂಗೆ ಅಶೋಕ್ ತಿರುಗೇಟು. ಜಾತಿ ಗಣತಿ ಕೈಪಿಡಿಯಲ್ಲಿ ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಹೆಸರಿರುವ ಬಗ್ಗೆ ಪ್ರತಿಕ್ರಿಯಿಸಿದ್ದ ಸಿಎಂ, ಅದು ಕನ್ವರ್ಟ್ ಆಗಿರೋರಿಗೆ ಅನ್ವಯಿಸುತ್ತೆ ಎಂದಿದ್ರು. ಮಾತು ಮುಂದುವರಿಸಿ, ಹಿಂದೂಗಳಲ್ಲಿ ಸಮಾನತೆ ಇದ್ದಿದ್ರೆ ಕನ್ವರ್ಷನ್ ಯಾಕಾಗ್ತಿದ್ರು ಅಂತಾನೋ ಪ್ರಶ್ನಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಅಶೋಕ್, ಹಿಂದೂಗಳ ವೋಟ್ ತೆಗೆದುಕೊಂಡು ಈಗ ಹತ್ತಿದ ಏಣಿ ಒದೆಯುತ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತದೆ? ಸಮಾನ ಈಕ್ವಲ್ ಆಪರ್ಚುನಿಟೀಸ್ ಇದ್ದರೆ, ಸಮಾನತೆ ಇದ್ದರೆ ಯಾಕೆ ಅಸ್ಪೃಶ್ಯತೆ ಯಾಕೆ ಬಂತು? ಹಿಂದೂ ಅನ್ನೋ ಪದ ಬೇಕು, ಕುರುಬ ಅನ್ನೋ ಪದ ಬೇಕು, ಒಕ್ಕಲಿಗ ಅನ್ನೋ ಪದ ಬೇಕು, ಎಲ್ಲ ಪದ ಬೇಕು. ಓಟ್ ಹಾಕ್ಸ್ಕೊಳ್ಬೇಕು. ಈಗ ಓಟ್ ಹಾಕದ ಮೇಲೆ ಏಣಿ ಹತ್ತದ ಮೇಲೆ ಏಣಿನೇ ಒದಿತಾರಲ್ಲ,
ಆ ಕೆಲಸವನ್ನ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಹತ್ತಿದ ಏಣಿಯನ್ನೇ ಒದೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮದಲ್ಲಿ ಲೋಪಗಳಿದೆ ಅಂತ ಹೇಳಿದ್ರೆ ಹಾಗಾದ್ರೆ ಮುಸ್ಲಿಂ ಧರ್ಮದಲ್ಲಿ ಮಹಿಳೆಯರನ್ನ ಒಳಗಡೆನೆ ಬಿಡಲ್ಲ. ಇದನ್ನ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಾರ. ಕನ್ವರ್ಟ್ ಆದ್ಮೇಲೆ ಅಲ್ಲಿ ಸಮಾನತೆ ಅನ್ನೋದು ಸಿಗ್ಬೇಕಲ್ವಾ? ಕನ್ವರ್ಟ್ ಆದ್ಮೇಲೆ ಕನ್ವರ್ಟ್ ಆಗಿರುವಂತ ನಮ್ಮ ಕಾಲೋನಿಯ ಜನರಿಗೆ ಜೊತೆ KJ ಜಾರ್ಜು, ಮಾರ್ಗರೆಟ್ ಆಳ್ವಾ, ಆಸ್ಕರ್ ಫರ್ನಾಂಡಿಸು ಇಂಥವರೆಲ್ಲ ಸಂಬಂಧ ಬೆಳೆಸ್ಬೇಕು ತಾನೆ, ಸಮಾನತೆ ಸಿಗ್ಬೇಕಲ್ವಾ? ಇನ್ನು ಜಾತಿ ಗಣತಿಯಲ್ಲಿ ಲಿಂಗಾಯತರು ಏನು ಬರೆಸಬೇಕೆಂಬ ಗೊಂದಲದ ಬಗ್ಗೆ ಸಚಿವ MB ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಈ ಬಗ್ಗೆ ಮಠಾಧೀಶರ ಜೊತೆ ಮಾತನಾಡಿ ನಿರ್ಣಯ ಮಾಡ್ತೀವಿ ಎಂದಿದ್ದಾರೆ. ನಾವು ಯಾರಿಗೂ ಏನು ಹೇಳಕ್ಕೆ ಬರಲ್ಲ. ಇವರು ಒಂದು ವೀರಶೈವ ಲಿಂಗಾಯತ ಸ್ವತಂತ್ರ ಧರ್ಮ ಅಂತೇಳಿ ಇವರು ರಕ್ತ ಮಠಗಳು ಇವತ್ತು ನಾವು ಏನಂದರೆ ಲಿಂಗಾಯತ ಸ್ವತಂತ್ರ ಧರ್ಮ ಅಂತೇಳಿ ಲಿಂಗಾಯತ ಅಂತೇಳಿ. ಆದರೆ ಇಬ್ಬರದು ಒಂದು ವಾದ ಏನಂದರೆ, ಈಗ ನಾವು ಹಿಂದೂಗಳ ಭಾಗ ಅಲ್ಲ, ನಾವು ಚತುರ್ವರ್ಣ ಭಾಗ ಅಲ್ಲ ಅಂತೇಳಿ ಒಂದು ದಿವಸ ಇದು ಮಾಡಿದ್ದಾರೆ. ಪಂಚಾಚಾರ್ಯ ಏನು ಹೇಳ್ತಾರೆ ನೋಡಬೇಕು. ಅವ್ರು 17 ತಾರೀಕು 19 ತಾರೀಕು ಒಂದು ಮೀಟಿಂಗ್ ಇದೆ. ಇನ್ನು ರಾಜ್ಯ ವಿಶ್ವ ಬ್ರಾಹ್ಮಣ ಪೀಠಾಧಿಪತಿಗಳು ಇವತ್ತು ಸುದ್ದಿಗೋಷ್ಠಿ ನಡೆಸಿದ್ರು. ವಿಶ್ವಕರ್ಮ ಅಥವಾ ವಿಶ್ವ ಬ್ರಾಹ್ಮಣ ಸಮಾಜದಲ್ಲಿ 41 ಉಪ ಪಂಗಡಗಳಿವೆ. ಜಾತಿ ಕಾಲಂನಲ್ಲಿ ವಿಶ್ವ ಬ್ರಾಹ್ಮಣ ಅಥವಾ ವಿಶ್ವಕರ್ಮ ಎಂದು ನಮೂದು ಮಾಡುವಂತೆ ಆಗ್ರಹಿಸಿದ್ರು. ಜಾತಿ ಗಣತಿಗೆ ಸರ್ಕಾರವೇನೋ ಕೈ ಹಾಕಿದೆ, ಆದರೆ ಜಾತಿ ಗಣತಿ ಆರಂಭಕ್ಕೂ ಮುನ್ನವೇ ಕಿಡಿ ಹೊತ್ತಿಕೊಂಡಿದೆ. ಆದರೆ ಯಾವುದೇ ಗೊಂದಲವಿಲ್ಲ, ಜನ ಏನು ಬರ್ಸ್ತಾರೋ ಬರ್ಸ್ಲಿ, ನಾವು ಲೆಕ್ಕ ಹಾಕ್ತೀವಿ ಅಂತ ಸರ್ಕಾರ ಹೇಳ್ತಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.